ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭವಾಗಿದೆ. ಕೇಂದ್ರ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈಗಾಗಲೇ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಸಾಧ್ಯತೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು ಇವತ್ತಿನ ಈ ಒಂದು ಮೀಟಿಂಗ್ನಲ್ಲಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯೋದಕ್ಕೆ ಕಠಿಣ ಕಾನೂನು ಜಾರಿ ಮಾಡೋದು ಹೇಗೆ ಅಂತ ಹೇಳಿ ಇಲ್ಲಿ ಚರ್ಚೆ ನಡೀತಾ ಇದೆ. ನೀಟ್ ಅಕ್ರಮದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ, ನೆನ್ನೆದೇ ಕಥೆ ಇದೆಲ್ಲವೂ ಕೂಡ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡ್ತೀವಿ, ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಈ ಥರ ಕ್ವಶನ್ ಪೇಪರ್ ಲೀಕ್ ಮಾಡಿದವ್ರನ್ನ ಸುಮ್ಮನೆ ಬಿಡಲ್ಲ. ಅಂದರೆ ಒಂದು CJP ಬಂದು 152 ಎಕ್ಸಾಮ್ಗಳ ಕ್ವಶನ್ ಪೇಪರ್ ಲೀಕ್ ಆದಮೇಲೆ, ಈ ಬಾರಿಯ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದಮೇಲೆ CJP ಬಂದು ಜಿರಳೆಗಳೆಲ್ಲ ಸೇರಿ ಇಷ್ಟು ಪ್ರತಿಭಟನೆ ಮಾಡಿದ ಮೇಲೆ 152 ಎಕ್ಸಾಮ್ ಆದಾಗ ಇವ್ರು ಏನು ಮಾಡಿದ್ರು, ಕಡಿದು ಕಟ್ಟೆ ಹಾಕಿದ್ರು ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಲ್ವಾ. 152 ಎಕ್ಸಾಮ್ ಬೇಡ ಬಿಡ್ರಿ, 152 ಸ್ವಲ್ಪ ನಂಬರ್ ಜಾಸ್ತಿನೇ ಅಂದ್ಕೊಬೇಡೋಣ, 100 ಎಕ್ಸಾಮ್ ಅಂದ್ಕೊಳ್ಳೋಣ. 100 ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದಾಗ ಇದೇ ಕ್ಯಾಬಿನೆಟ್ನವರು ಏನು ಮಾಡ್ತಾಯಿದ್ರು? ಅವತ್ತು ಕ್ಯಾಬಿನೆಟ್ ಇರಲಿಲ್ವಾ? ಅವತ್ತಿಗೆ ಪ್ರಧಾನಮಂತ್ರಿಗಳು ಇರಲಿಲ್ವಾ? ಶಿಕ್ಷಣ ಮಂತ್ರಿ ಇರಲಿಲ್ವಾ? ಅವತ್ತಿಗೆ ಇದ್ರ ತಾನೇ. ಏನು ಮಾಡಿದ್ರು? ಇವತ್ತಿಗೆ ನೋಡಿ ಎಷ್ಟು ಒಂಥರ ಸ್ಮಾರ್ಟ್ ನಡೆಗಳು ಕಂಡು ಬರ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಇಶ್ಯೂ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರತಿಭಟನೆ ನಡೀತಾನೇ ಇದೆ. ಪ್ರತಿಭಟನೆ ಇಷ್ಟು ನಡೀತಾ ಇರಬೇಕಾದ್ರೆ ಒಂದು ಕಡೆ ಸೋನಂ ವಾಂಗ್ಚುಕ್ ಏನು ಮಾಡಿದ್ದಾರೆ, ಅವರು ಸುತ್ತ ಒಂದು ಕೋಟೆ ಕಟ್ಬಿಟ್ಟಿದ್ದಾರೆ ಅಲ್ಲಿ. ಅವ್ರನ್ನ ಬೇರೆ ಯಾರೇ ಮೀಟ್ ಮಾಡ್ತೀವಿ ಅಂದರೂ ಅವ್ರನ್ನ ಬಿಡ್ತಾ ಇಲ್ಲ. ಸೋನಂ ವಾಂಗ್ಚುಕ್ ಏನಂದರು, ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂದರು. ಆಮೇಲೆ ಏನಂದರು ಸೋನಂ ವಾಂಗ್ಚುಕ್ಕು? ಆಮೇಲೆ ಅವ್ರು ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಇಲ್ಲ ನಾನು ಉಪವಾಸ ಕಂಟಿನ್ಯೂ ಮಾಡ್ತೀನಿ, ಈ ವಿದ್ಯಾರ್ಥಿಗಳ ಮೇಲೆ ನೀವು ಕೇಸ್ ಹಾಕಿದ್ದೀರಲ್ಲ, ಆ ಕೇಸ್ ವಾಪಸ್ ತೊಗೊಂಡ್ಬಿಡ್ತೀವಿ ಅಂತ ಹೇಳಿ ನಾನು ಅವಾಗ ಉಪವಾಸ ಬಿಟ್ಟುಬಿಡ್ತೀನಿ. ಅಲ್ಲಿಗೆ ಈ ಇಶ್ಯೂ ಚೇಂಜ್ ಆಗಿಬಿಡ್ತು. ಅಲ್ಲಿಗೆ ಯಾವ ವಿಚಾರಕ್ಕೆ ಅವರು ಪ್ರೊಟೆಸ್ಟ್ಗೆ ಕೂತಿದ್ರೋ, ಸತ್ಯಾಗ್ರಹಕ್ಕೆ ಕೂತಿದ್ರೋ, ಉಪವಾಸ ಮಾಡ್ಕೊಂಡು ಕೂತಿದ್ರೋ, ಅದು ಅಲ್ಲಿಗೆ ಚೇಂಜ್ ಆಗಿಬಿಡ್ತು. ಈಗ ಹೋಗಿ ಅವ್ರಿಗೆ ಸೂಪೋ ಅದೇನೋ ಎಳ್ನೀರೋ ಇನ್ನೇನೋ ಸ್ವಲ್ಪ ಕುಡಿಸಿದ್ದಾರೆ ಅವ್ರಿಗೆ. ಯಾರಿಗೆ? ಸೋನಂ ವಾಂಗ್ಚುಕ್ ಅವ್ರಿಗೆ. ಈ ನಡ್ಡಾ ಅವರು ಇವರೆಲ್ಲ ಸೇರಿಕೊಂಡು ಇವಾಗ ಹೇಳ್ತಾ ಇದ್ದಾರೆ, ಲಿಖಿತ ಭರವಸೆ ಕೊಟ್ಟಿದ್ದಾರೆ, ಕ್ರಮ ತಗೊಳ್ತೀವಿ ಅಂಥೇಳಿ. ಈಗ ಸೋನಂ ವಾಂಗ್ಚುಕ್ಕು ಲಿಖಿತ ಭರವಸೆ ಬೇಕಾದ್ರೆ ಅವತ್ತು ಕೊಡ್ತಾಯಿದ್ರು. ವಿಷಯ ಈ ಮನುಷ್ಯ ಇದ್ದಾರಲ್ಲ, ಇಲ್ಲಿ ಕಾಣಿಸ್ತಿದ್ದಾರಲ್ಲ ನೋಡಿ, ನೀಟಾಗಿ ಇವರು ಇದೆಲ್ಲ ಸೂಪೋ ಅಥವಾ ಏನೋ ಸ್ವೀಟೋ ಅಥವಾ ಏನೋ ಸ್ವಲ್ಪ ಎಳ್ನೀರೋ ಕುಡಿದ್ಬಿಟ್ಟು ಉಪವಾಸವನ್ನು ಅಂತ್ಯಗೊಳಿಸ್ಬಿಟ್ರು ಅಂತ ಹೇಳಿ. ಇನ್ನೂ ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತಲ್ಲ. ನೀವು ಉಪವಾಸ ಕೂತಂಥ ಉದ್ದೇಶ, ಉಪವಾಸ ಬಿಟ್ಟಂಥ ಉದ್ದೇಶದ ನಡುವೆ ಅಜಗಜಾಂತರ ಅಂತರ ಇರಬಾರ್ದು ಅಂತ ಅಲ್ವೇ? ಅಜಗಜಾಂತರ ಅಂತರ ಇರಬಾರ್ದು. ಏನಕ್ಕೆ ಉಪವಾಸ ಕೂತ್ರಿ, ಏನಕ್ಕೆ ಉಪವಾಸ ಬಿಟ್ಟರೆ ಅಂದರೆ, ನಾನು ಉಪವಾಸ ಏನು ಕೂತಿದ್ನೋ ಆ ಬೇಡಿಕೆ ಈಡೇರಿತು ಅಂತ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ. ಅದಾಗದೆ ಎಲ್ಲರ ಕೈಯಲ್ಲಿ ನೀವು ಅದೇನೋ ಎಳ್ನೀರೋ ಏನೋ ಮಜ್ಜಿಗೆನೋ ಏನೋ ಕುಡಿದುಬಿಟ್ಟು ನೀವು ಉಪವಾಸ ಎಂಡ್ ಮಾಡಿಬಿಟ್ರೆ ಹೇಗೆ ಸೋನಂ ವಾಂಗ್ಚುಕ್ ಅವರೇ? ನಾಟ್ ಫೇರ್. ಈ ಉದ್ದೇಶಕ್ಕಲ್ಲ ನೀವು ಕೂತಿದ್ದು. ಏನು JP ನಡ್ಡಾ ಬಂದು ನಿಮಗೆ ಜ್ಯೂಸ್ ಕುಡಿಸ್ಬಿಟ್ರೆ ಪ್ರೊಟೆಸ್ಟ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಾ ನೀವು? ಏನು ಲಿಖಿತ ಭರವಸೆ? ಧರ್ಮೇಂದ್ರ ಪ್ರಧಾನ್ ಕಿತ್ತಾಕ್ತೀವಿ ಅಂತ ಲಿಖಿತ ಭರವಸೆ ಕೊಟ್ಟಿದ್ದಾರಾ ಸೋನಂ ವಾಂಗ್ಚುಕ್ ನಿಮಗೆ? ಧರ್ಮೇಂದ್ರ ಪ್ರಧಾನರನ್ನ ಕಿತ್ತಾಕ್ತೀವಿ ಅಂತ ನಿಮಗೆ ಲಿಖಿತ ಭರವಸೆ ಸಿಗ್ತಾ ಇಲ್ಲ. ಸ್ಟೂಡೆಂಟ್ ಕೇಸ್ಗಳನ್ನು ವಾಪಸ್ ತಗೋತಾ ಇದ್ದೀನಿ ಅಂತ ಯಾರಾದರೂ ಹೇಳಿದಾರಾ ಇಲ್ಲಿ? ಅದೂ ಆಗಲಿಲ್ಲ. ಮತ್ತು ಯಾವ ಉದ್ದೇಶ? ಈಗ ಬರ್ಕೊಟ್ಟಿದ್ದೇನೆ ಹೇಳಬೇಕಲ್ಲ ನೀವು. ಅದು ನೀವು ಹೇಳದೇ ಇದ್ದರೆ ನಿಮ್ಮನ್ನು ನಂಬಿಕೊಂಡು ಇಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ರಾಂಗ್ ಮೆಸೇಜ್ ಹೋಗಲ್ವಾ? ಈಗಲೂ ನೋಡಿ, ಇದೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಮೀಟಿಂಗ್ ಉದ್ದೇಶದ ಬಗ್ಗೆ ಕೇಳಿದ್ರೆ ಫಾಸ್ಟ್ ಟ್ರ್ಯಾಕ್ ಸ್ಥಾಪನೆ ಮಾಡ್ತೀವಿ, ಕಠಿಣ ಶಿಕ್ಷೆ ನಾವು ಕೊಟ್ಬಿಡ್ತೀವಿ. ಎಷ್ಟು? 152 ಎಕ್ಸಾಮ್ದು ಕ್ವಶನ್ ಪೇಪರ್ ಲೀಕ್ ಆಗಿತ್ತಲ್ಲ, ಅಲ್ಲಿ ಯಾಕೆ ಶಿಕ್ಷೆ ಆಗಲಿಲ್ಲ? ಒಂದೇ ಒಂದರಲ್ಲೂ ಕನ್ವಿಕ್ಷನ್ ಯಾಕೆ ಆಗಲಿಲ್ಲ? ಒಬ್ಬನಿಗೂ ಯಾಕೆ ಶಿಕ್ಷೆ ಆಗಲಿಲ್ಲ? ಹಾಗಾದರೆ ಅವತ್ತಿನ ಗೃಹ ಸಚಿವಾಲಯ ಕೆಲಸ ಮಾಡಲಿಲ್ವಾ? ಅವ್ರಿಗೆ ಯಾರಿಗೂ ಅವ್ರನ್ನ ಶಿಕ್ಷೆ ಕೊಡಿಸುವಷ್ಟರ ಮಟ್ಟಿಗೆ ಅವರಿಗೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲೇ ಇಲ್ವಾ? ಅಥವಾ ಯಾರ್ದಾದರೂ ನಿಮ್ಮಲ್ಲೇ ಕೂತಿರ್ತಕ್ಕಂಥವರಲ್ಲಿ ಒಂದು ಕೈವಾಡ ಇತ್ತಾ? ಈ ತನಿಖೆ ಆಗಬೇಕಲ್ಲ. ಅವ್ರಿಗೆ ಯಾರು ಸಹಕಾರ ಕೊಟ್ಟಿದ್ದ ಅವತ್ತಿಗೆ? ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜ ಅಂತ ಹೇಳಿದ ಮೇಲೆ ಸಾಕ್ಷ್ಯ ಸಿಕ್ಕಿಲ್ಲ ಅಂದರೆ ಇನ್ನೇನು ಕಥೆ? ಅದಕ್ಕೆ ಇಂಟ್ರೆಸ್ಟಿಂಗ್ ಅಲ್ವಾ? ಕ್ವಶನ್ ಪೇಪರ್ ಲೀಕ್ ಆಯ್ತು ರೀ, ಆಚೆ ಹೊರಟೋಯ್ತು. ಎಕ್ಸಾಮ್ಗಿಂತ ಒಂದಿನ ರಾತ್ರಿ ಮುಂಚೆನೋ, ಒಂದು ದಿನ ಮುಂಚೆನೋ, 5-6 ಗಂಟೆ ಮುಂಚೆನೋ ಆಚೆ ಬಂದುಬಿಡ್ತು ಪೇಪರ್ ಅಂದರೆ, ಅದಕ್ಕಿಂತ ಪ್ರೂಫ್ ಇನ್ನೇನಿದೆ? ಯಾರನ್ನು ಹೊಣೆ ಮಾಡ್ತೀರಾ? ಅವತ್ತಿಗೆ ಪ್ರಿಂಟ್ ಮಾಡಿದವನು ಹೊಣೆ ಮಾಡ್ತೀರಾ, ಲೀಕ್ ಮಾಡಿದವನು ಹೊಣೆ ಮಾಡ್ತೀರಾ, ಸಾಗಿಸ್ತವನ್ನ ಹೊಣೆ ಮಾಡ್ತೀರಾ? ಯಾವ ಎಕ್ಸಾಮ್ ಸೆಂಟ್ರ್ಗಳಿಗೆ ತಲುಪಬೇಕಾಗಿತ್ತೋ ಅಲ್ಲಿಗೆ ಎಷ್ಟು ಗಂಟೆ ಮುಂಚೆ ತಲುಪಿತು, ಅಲ್ಲಿಂದ ಲೀಕ್ ಆಯಿತಾ, ಆ ಸೆಂಟ್ರ್ಗಳನ್ನು ನೀವು ಹೊಣೆ ಮಾಡ್ತೀರಾ? ಅವತ್ತಿನ ಅಲ್ಲಿನ ಇನ್ಚಾರ್ಜ್ ಹೊಣೆ ಮಾಡ್ತೀರಾ? ಶಿಕ್ಷಣ ಮಂತ್ರಿನ ಹೊಣೆ ಮಾಡ್ತೀರಾ? ಅಂದರೆ ಏನಕ್ಕೂ ಉತ್ತರ ಇಲ್ಲ. 152 ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದರೂ ಒಂದೇ ಒಂದಕ್ಕೆ ಶಿಕ್ಷೆ ಆಗದೆ ಈಗ ಕುತ್ತಿಗೆಗೆ ಬಂದುಬಿಟ್ಟಿದೆ. ಮೆಟ್ರೋ ಬಂದ್ ಮಾಡಿಕೊಂಡು, ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಿಕೊಂಡು, ಫೈಬರ್ ಲಾಠಿಗಳಿಗೆ ಕೆಲಸ ಕೊಟ್ಟುಕೊಂಡು, ಯಾರ್ಯಾರೋ ಗೂಂಡಾಗಳನ್ನಲ್ಲಿ ಮಫ್ತಿ ಯೂನಿಫಾರ್ಮ್ಗಳಲ್ಲಿ ಬಿಟ್ಟುಬಿಟ್ಟು ಅವರು ಪೊಲೀಸೋ ಆರ್ಮಿನೋ ಅಥವಾ ಅವರೊಂದು ಗೂಂಡಾಗಳೋ ಅಥವಾ ಅವರು ಸ್ಟೂಡೆಂಟ್ಸ್ ಥರನೇ ಬಂದು ಅವರೇ ಹಲ್ಲೆ ಮಾಡಿದಾಗ ಅದು ಇವ್ರ ತಲೆ ಕಟ್ಟೋ ಪ್ಲಾನು, ವಿ ಡೋಂಟ್ ನೋ. ತಪ್ಪು ಯಾರಾದರೂ ಮಾಡಿದರೆ ಎಲ್ಲರನ್ನೂ ಒಳಗಡೆ ಹಾಕಿ. ಇಶ್ಯೂ ಅದಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಿಟ್ಟುಬಿಟ್ಟು
ಈಗ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಗೆ ನಾವು ಸಮ್ಮತಿ ಕೊಡ್ತಾ ಇದ್ದೀವಿ ಅಂದರೆ ಇದಾ ವಿಷಯ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶೈಕ್ಷಣಿಕ ರಕ್ಷಣೆಗೆ ಮೊದಲ ಆದ್ಯತೆ. 152 ಎಕ್ಸಾಮಲ್ಲಿ ರಕ್ಷಣೆ ಕೊಡಲಿಲ್ವಲ್ಲ ತಾವು? ಆ 152 ಎಕ್ಸಾಮ್ ಬರೆದವ್ರ ಕಥೆ ಏನು? ಅಲ್ಲೂ ಒಂದಷ್ಟು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತಾ? ಸಾಯಬೇಕಾಗಿತ್ತಾ? ಅವತ್ತಿಗೆ CJP ಹುಟ್ಟಲಿಲ್ಲ, ಬಚಾವಾಗ್ಬಿಟ್ರಾ ನೀವು? ಮುಂಗಾರು ಅಧಿವೇಶನದಲ್ಲೇ ಮಸೂದೆ ತರಲಿಕ್ಕೆ, ಜಾರಿ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಆರೋಪಿಗಳ ಬಂಧನವಾಗಿದ್ದರೂ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ. ಸೋರಿಕೆ ತಡೆಗೆ ಕಠಿಣ ಕಾಯ್ದೆ, ಪರೀಕ್ಷಾ ಕ್ರಮ ತಡೆಯೋದಕ್ಕೆ ಕಠಿಣ ಕಾನೂನಂತೆ. ಈ ಕಠಿಣ 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 ಕಾನೂನುಗಳ ಹೆಸರು ಕೇಳಿ 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 ಸ್ಟೂಡೆಂಟ್ಸ್ ಅಂತೂ ರೋಸ್ ಹೋಗ್ಬಿಟ್ಟಿದ್ದಾರೆ. ಏನು ಕಠಿಣ? ಯಾವುದು ಕಠಿಣ ಇಲ್ಲಿ? ಯಾವುದ್ರಲ್ಲಿ ಕಠಿಣ? ರೈತರಿಗೆ ಉಪಯೋಗ ಆಗದಿರೋದು, ಕಾರ್ಮಿಕರಿಗೂ ಉಪಯೋಗ ಆಗದೇ ಇರೋದು, ಈ ಥರದ ಕ್ವಶನ್ ಪೇಪರ್ ಲೀಕಲ್ಲಿ ಉಪಯೋಗ ಆಗದಿರೋದು, ಏನು ಕಠಿಣ ಕಾನೂನುಗಳು ನಿಮ್ಮದು ಅಂದರೆ? ಕರಡು ಮಸೂದೆಗೆ ಸಂಪುಟದಲ್ಲಿ ಅಂತಿಮ ರೂಪವನ್ನು ಕೊಡ್ತಾರಂತೆ. ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ತುಂಬ ಫಾಸ್ಟಾಗಿ ಇದೀಗ ನ್ಯಾಯ ಒದಗಿಸಬೇಕು ಅಂತೇಳಿ ಕೇಂದ್ರ ಮಹತ್ವದ ಹೆಜ್ಜೆ ಇಟ್ಟಿದೆ. ಸೊ ಮಸೂದೆ ಬಗ್ಗೆ ಚರ್ಚೆ ನಡೆದಿದೆ. ಮುಂದಿನ ವಾರವೇ ಮಸೂದೆಯನ್ನು ಮಂಡಿಸ್ತಾರಂತೆ. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ತಗೊಳ್ತೀನಿ ಅಂತ ಮೋದಿ ಎಂದಿನಂತೆ ಭರವಸೆ ಕೊಟ್ಟಿದ್ದಾರೆ. ಈ 12 ವರ್ಷದಲ್ಲಿ ಬಹಳ ಭರವಸೆ ಕೇಳಿದ್ದೀವಿ ಬಿಡಿ, ಬೇರೆ ವಿಚಾರ. 10 ವರ್ಷ ಜೈಲು, 1 ಕೋಟಿ ದಂಡಕ್ಕೆ ಕೇಂದ್ರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳನ್ನು ತಡೆಯೋದಕ್ಕೆ ತಯಾರಿ ನಡೀತಾ ಇದೆ. ಹಾಲಿ ಇರುವ ಕಾನೂನನ್ನು ಮತ್ತಷ್ಟು ಬಿಗಿ ಮಾಡ್ತಾರೆ. ಅದೇ ಕಠಿಣ ಕಠಿಣ ಅಂತೆಲ್ಲ ಕೇಳಿಸ್ಕೋಬೇಕು ನೀವು ಚೆನ್ನಾಗಿ. ಇದನ್ನು ಕಠಿಣ ಕಠಿಣ ನೀವು ಅದು ತುಂಬ ಕಠಿಣ ಅಂತ. ಅದು 152 ಎಕ್ಸಾಮಲ್ಲಿ ಶಿಕ್ಷೆ ಆಗಲಿಲ್ವಲ್ಲ, ಈ ಎಕ್ಸಾಮಲ್ಲಿ ಕಠಿಣ ಆಗುತ್ತೆ ಅಂತ. ಸೊ ಇದರಲ್ಲಿ 152 ಹಿಂದೆ ಆಗಿತ್ತಲ್ಲ, ಅದು ತೊಗೊಳ್ತೀರಾ? ಅದನ್ನೊಳಗಡೆ ತೊಗೊಳ್ತೀರಾ ನೀವು? ಶಿಕ್ಷೆ ಕೊಡ್ತೀರಾ? ವೀಕ್ಲಿ ಅಪ್ಡೇಟ್ ಸಿಗುತ್ತಾ ನಿಮ್ಮ ಕಡೆಯಿಂದ ಇದ್ರ ಬಗ್ಗೆ? ಇಲ್ಲ, ಇವತ್ತಿಗೆ ಒಂದು ಭರವಸೆ ಕೊಟ್ಟ ತಕ್ಷಣ ಇಲ್ಲಿ ಪ್ರೊಟೆಸ್ಟ್ ನಿಂತು ಹೋಗುತ್ತೆ, ಸುದ್ದಿನೂ ಮುಗಿದು ಹೋಗುತ್ತೆ, ಇನ್ನೊಂದು ಎಕ್ಸಾಮು ಇನ್ನೊಂದು ಕ್ವಶನ್ ಪೇಪರ್ ಲೀಕ್ ಆಗಿ ಹೊರಟೋಗುತ್ತಾ, ಇದು ಗೊತ್ತಿಲ್ಲ. 2024 ಏನಿದೆಯೋ ಅದಕ್ಕೂ ತಿದ್ದುಪಡಿಯನ್ನು ಮಾಡುವಂಥ ಚಾನ್ಸಸ್ ಇದೆಯಂತೆ. ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗುವಂತಹ